ಎಲ್ಲ ಮುದ್ದು ಮಕ್ಕಳಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಈ ಮುದ್ದು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಷ್ಟಪಡ್ತಿರುವಂತಹ ಪ್ರತಿ ತಂದೆ ತಾಯಂದಿರಿಗೂ ಹ್ಯಾಟ್ಸ್ ಆಫ್. ಸ್ಟ್ರೆಸ್ ಆಗ್ತಿರುವಂತಹ ಪೇರೆಂಟ್ಸ್ ರಿಲ್ಯಾಕ್ಸ್ ಆಗಿ, ಕೇರ್ಲೆಸ್ ಆಗಿರುವಂತಹ ಪೇರೆಂಟ್ಸ್ ಎಚ್ಚರವಾಗಿ. ಈ ಚಿಲ್ಡ್ರನ್ಸ್ ಡೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಈ 9 ಗಿಫ್ಟ್ಸ್ ನ ಅವರಿಗೆ ಖಚಿತವಾಗ್ಲೂ ಕೊಡಿ. ಫಸ್ಟ್ ಒನ್, ಮಕ್ಕಳಿಗೆ ಆದಷ್ಟು ಮನೆಯಲ್ಲಿ ಮಾಡಿದ ಪೌಷ್ಟಿಕ ಆಹಾರವನ್ನೇ ತಿನ್ನಲಿಕ್ಕೆ ಕೊಡಿ. ಸೆಕೆಂಡ್, ಪೌಷ್ಟಿಕಾಂಶಗಳು ಇಲ್ಲದಿರುವಂತಹ, ಸಾಲ್ಟ್ ಮತ್ತೆ ಶುಗರ್ ತುಂಬಾ ಹೆಚ್ಚಾಗಿರುವಂತಹ ಹಾಗೂ ಎಣ್ಣೆಯಿಂದ ತುಳುಕ್ತಾ ಇರುವಂತಹ ಜಂಕ್ ಫುಡ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ. ಥರ್ಡ್, ಮಕ್ಕಳ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ದೈಹಿಕ ಚಟುವಟಿಕೆಗೆ ಆದ್ಯತೆ ನೀಡಿ. ಸ್ಪೋರ್ಟ್ಸ್ ಆಡಲು ಬಿಡಿ, ಔಟ್ಡೋರ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಬಿಡಿ. ಏನೂ ಆಗಿಲ್ಲ ಅಂತಂದ್ರೆ ನೀವು ವ್ಯಾಯಾಮ ಮಾಡಿ, ನಿಮ್ ಜೊತೆ ನಿಮ್ಮ ಮಕ್ಕಳಿಗೂ ವ್ಯಾಯಾಮ ಮಾಡಿಸಿ. ಸ್ಟ್ರಾಂಗ್ ಮೈಂಡ್ ಇನ್ ಅ ಸ್ಟ್ರಾಂಗ್ ಬಾಡಿ. ಸೊ ಮಕ್ಕಳ ದೈಹಿಕ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್. ಮಕ್ಕಳು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದಿದ್ದೇ ಆದ್ರೆ ಅವರ ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಸ್ವಾಸ್ಥ್ಯ ತುಂಬಾ ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ತುಂಬಾ ಡಿಸ್ಟ್ರಾಕ್ಷನ್ಸ್. ಫೋನ್ ಬಿಟ್ರೆ ಟಿವಿ ಬಿಟ್ರೆ ಕಂಪ್ಯೂಟರ್ ಬಿಟ್ರೆ ವಿಡಿಯೋ ಗೇಮ್. ಈ ಡಿಸ್ಟ್ರಾಕ್ಷನ್ಸ್ ಮಕ್ಕಳಿಗೆ ಡೋಪಮಿನ್ ಕಿಕ್ ಕೊಡೋದ್ರ ಮೂಲಕ ಅವ್ರ ಮೈಂಡ್ ನ ಹೈಜಾಕ್ ಮಾಡಾಗಿದೆ. ಸೊ ಈ ತರದ ಡಿಸ್ಟ್ರಾಕ್ಷನ್ಸ್ ನ ಆದಷ್ಟು ಕಡಿಮೆ ಮಾಡಿಸಿ, ಅಗತ್ಯ ಇದ್ದಾಗ ಮಾತ್ರ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿನ ಬಳಸಿ. ನೀವು ಮನೆ ಕೆಲಸ ಮಾಡುವಾಗ ಮಕ್ಕಳನ್ನ ನಿಮ್ ಜೊತೆ ಕರ್ಕೊಳ್ಳಿ. ನೀವು ಪೂಜೆ ಮಾಡುವಾಗ, ನೀವು ಅಡಿಗೆ ಮಾಡುವಾಗ, ನೀವು ಬಟ್ಟೆಯನ್ನು ಮಡಚುವಾಗ, ನೀವು ಕ್ಲೀನ್ ಮಾಡುವಾಗ ಮಕ್ಕಳನ್ನ ಜೊತೆ ಕರ್ಕೊಂಡು ಮಾಡಿದ್ರೆ ಅವರಿಗೆ ಡಿಸಿಪ್ಲಿನ್, ಪ್ಲಾನಿಂಗ್ ಹಾಗೂ ಏಕಾಗ್ರತೆ ಇವು 3 ಕೂಡ ಮೈಗೂಡುತ್ತೆ. ಮಗು ಸ್ಕೂಲ್ನಲ್ಲೋ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೋ ಏನಾದ್ರೂ ಮಾಡಿದಾಗ ನೀವು ಅದು ಚೆನ್ನಾಗಿಲ್ಲ ಅಂತ ಹೇಳೋದನ್ನ ಬಿಟ್ಟು ಅವನು ಮಾಡಿರುವಂತಹ ಪ್ರಯತ್ನ, ಅವನ ಎಫರ್ಟ್ಸ್ ನ ನೀವು ಪ್ರೇಸ್ ಮಾಡಿ. ಆಗ ಅವನಿಗೆ ಜಡ್ಜ್ಮೆಂಟ್ ಬಿಟ್ಟು ಅದನ್ನ ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡೋದಕ್ಕೆ, ಅದರಲ್ಲಿ ಇಂಪ್ರೂವ್ ಆಗೋದಕ್ಕೆ, ಅದನ್ನ ಮತ್ತೆ ಮಾಡೋದಕ್ಕೆ ಅವನಲ್ಲಿ ಸ್ಫೂರ್ತಿ ಹುಟ್ಟುತ್ತೆ. ಸೊ ಪ್ರೇಸ್ ಇಸ್ ಎಫರ್ಟ್ಸ್, ನಾಟ್ ದ ರಿಸಲ್ಟ್ಸ್. ಮಕ್ಕಳಿಗೆ ಬೈಯೋದು, ಒಡೆಯೋದು, ಅಸಹ್ಯ ಮಾಡೋದು, ಅವಹೇಳನ ಮಾಡೋದು ಅಥವಾ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋದು ದಯವಿಟ್ಟು ಮಾಡಬೇಡಿ. ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇದರಿಂದ ಮಗುವಿಗೆ ಮಾನಸಿಕ ಘಾಸಿ ಗೊತ್ತಿಲ್ಲದಂಗೆ ನಿಧಾನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಅನ್ಕಂಡೀಷನಲ್ ಲವ್ ಅಂದ್ರೆ ಬೇಷರತ್ ಪ್ರೀತಿಯನ್ನು ನೀಡಿದಾಗ ಅದು ಅವರಿಗೆ ಅವರ ಮುಂದಿನ ಜೀವನಕ್ಕೆ ಒಂದು ಗೊತ್ತಿಲ್ಲದಿರುವಂತಹ ಒಂದು ಧೈರ್ಯನೇ ತುಂಬುತ್ತೆ. ಸೊ ಈ ಅನ್ಕಂಡೀಷನಲ್ ಲವ್ ಅಥವಾ ಬೇಷರತ್ ಪ್ರೀತಿ ಅಂದ್ರೆ ಏನು ಅಂತ ನೀವು ನನಗೆ ಹೇಳಬೇಕು ಕಮೆಂಟ್ಸ್ ಅಲ್ಲಿ. ಆಲ್ ದಿ ಬೆಸ್ಟ್. ಹ್ಯಾಪಿ ಪೇರೆಂಟಿಂಗ್.